ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕರುಂಗಲಿ ಮಾಲೆ, ರುದ್ರಾಕ್ಷಿ ಮಾಲೆ, ಆಮೇಲೆ ಬೆರೆಸ್ಲೈಟ್ ಏನೋ ಅಂತಿರಲ್ಲ, ಆ ಮಾಲೆಗಳು. ನೀವು ಸಾಕಷ್ಟು ಮಾಲೆಗಳನ್ನು ನೋಡಿರ್ತೀರ. ಹಾಗೆ ಸಮುದ್ರದಲ್ಲಿ ಸಿಗತಕ್ಕಂಥ ಮುತ್ತಿನ ಮಾಲೆ, ಹಾಗೆ ಗುಲಗಂಜಿ ಮಾಲೆ, ಹಾಗೆ ಕೆಲವು ಕಲ್ಲುಗಳನ್ನು ಬಳಸ್ತಾರೆ. ವಜ್ರ ವೈಢೂರ್ಯಗಳ ಥರ ಕಲರ್ ಕಲ್ಲುಗಳು, ಬೆಲೆ ಬಾಳ್ತಕ್ಕಂಥ ಕಲ್ಲುಗಳು ಅಂತಾರೆ. ರಾಶಿ ಫಲದ ಆಧಾರದ ಮೇಲೆ, ರಾಶಿಗಳ ಆಧಾರದ ಮೇಲೆ ಆಯಾ ಹೆಸರುಗಳು ಯಾರ್ಯಾರಿಗಿರುತ್ತೆ, ಆಯಾ ರಾಶಿಗಳ ಆಧಾರದ ಮೇಲೆ ಕೆಲವು ಕಲ್ಲುಗಳನ್ನು ಕೊಡ್ತಾರೆ. ಅದನ್ನು ಕುತ್ತಿಗೆಗಳಲ್ಲಿ ಹಾಕ್ಕೊಳ್ತಾರೆ. ಅದು ಜಪಮಾಲೆ ಇರ್ಬೋದು, ಬ್ರೇಸ್ಲೈಟ್ ಇರ್ಬೋದು, ಕರುಂಗುಲಿ ಮಾಲೆ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಬ್ರೇಸ್ಲೈಟ್ ಇರ್ಬೋದು, ಅಥವಾ ಮುತ್ತಿಂದ ಇರ್ಬೋದು. ಅವರವರ ಇಚ್ಛೆ, ಅದು ಅವರವರ ಇಷ್ಟ. ಆದರೆ ಅವುಗಳನ್ನು ಹಾಕ್ಕೊಂಡಾಗ ಏನೆಲ್ಲ ಫಾಲೋ ಮಾಡಬೇಕು, ಯಾವ ರೀತಿ ಪಾಲನೆ ಮಾಡಬೇಕು, ಯಾವ ರೀತಿ ನಿಷ್ಠೆ ಇರಬೇಕು, ಹೇಗೆ ಮಾಡಿದ್ರೆ ಅದು ಸರಿಯಾಗಿ ಫಲಕಾರಿ ಆಗುತ್ತೆ, ಪೂರ್ಣ ಪ್ರಮಾಣದಲ್ಲಿ ನಾವು ಫಲ ಪಡಿಬೋದು ಅನ್ನೋದನ್ನು ಕೂಡ ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಹಣ ಕೊಟ್ಟಿರ್ತೀವಿ, ವಸ್ತುಗಳು ತೊಗೊಂಡಿರ್ತೀವಿ, ಒಂದು ನಂಬಿಕೆ ಇಟ್ಟಿರ್ತೀವಿ, ಆ ನಂಬಿಕೆ ಮೇಲೆ ವಸ್ತುಗಳು ತೊಗೊಂಡಿರ್ತೀವಿ. ಅದೊಂದು ದೈವ, ಯಂತ್ರ, ಮಂತ್ರ, ಸಿದ್ಧಿ, ಶಕ್ತಿ ಅಂತ. ಅದನ್ನು ಕರೆಕ್ಟಾಗಿ ಬಳಸ್ಕೊಂಡಿಲ್ಲ ಅಂದರೆ ಆ ಫಲ ಸಿಗೋದಿಲ್ಲ. ಅಷ್ಟೇ ಅಲ್ಲ, ರಿವರ್ಸ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಯಾವುದೇ ಆರೋಗ್ಯಕ್ಕೆ, ದೈಹಿಕ, ಮಾನಸಿಕ, ಭಾವನಾತ್ಮಕವಾಗಿ ಯಾವುದೇ ಆರೋಗ್ಯಕ್ಕೆ ಒಳ್ಳೆಯ ಮಾತ್ರೆ, ಒಳ್ಳೆಯ ಇಂಜೆಕ್ಷನ್ನು, ಒಳ್ಳೆಯ ಔಷಧಿ ಪದಾರ್ಥಗಳನ್ನು ಒಂದು ನಿಯಮಿತವಾಗಿ, ಒಂದು ಕ್ರಮಬದ್ಧವಾಗಿ ಅದನ್ನು ತಗೊಂಡಾಗ ಅದು ಕರೆಕ್ಟಾಗಿ ಮೈಗೂಡುತ್ತೆ. ಅದು ಶರೀರಕ್ಕಿರ್ಬೋದು, ಮನಸ್ಸಿಗಿರ್ಬೋದು, ಆತ್ಮಕ್ಕೆ, ಪರಮಾತ್ಮಕ್ಕೆ, ಯಾವುದಾದ್ರೂ ಸರಿ. ಅದನ್ನು ನಾವು ಇಷ್ಟ ಬಂದಂಗೆ ಉಪಯೋಗಿಸಿದ್ರೆ ಖಂಡಿತ ಅದರಿಂದ ಫಲ ಸಿಗಲ್ಲ. ಫಲ ಸಿಗದೇ ಆದರೂ ಎಲ್ಲಾದರೂ ಹೋಗಲಿ, ರಿವರ್ಸ್ ಆಗುತ್ತೆ. ಅಂದರೆ ಯಾವುದೇ ಔಷಧಿಯನ್ನು, ಯಾವುದೇ ಒಂದು ಆಹಾರ ಪದಾರ್ಥವನ್ನು, ಯಾವುದೇ ಒಂದು ವಿಚಾರವನ್ನು, ಯಾರೇ ಒಬ್ಬ ಸ್ನೇಹಿತರನ್ನು ಅಥವಾ ಬೇಕಾದವರನ್ನು ನಾವು ಒಂದು ಬ್ಯಾಲೆನ್ಸಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ಯಾರನ್ನೇ ಪ್ರೀತಿಸಿದ್ರು, ಯಾರನ್ನೇ ಇಷ್ಟಪಟ್ಟರು, ಯಾರ ಜೊತೆನೇ ನಾವು ಒಡಂಬಡಿಕೆಯಿಂದಿದ್ರು, ನಾವೇನಾದರೂ ಅತಿಯಾಗಿ ಪ್ರೀತಿಸಿದ್ರೆ, ಅವರನ್ನು ಅತಿಯಾಗಿ ಹಚ್ಕೊಂಡ್ರೆ, ಅವರು ಎಲ್ಲೋ ಇರೋರು, ಅವ್ರನ್ನ ಹತ್ರ ಸೇರಿಸ್ಕೊತೀವಿ. ಟೀ ಕೊಡ್ತೀವಿ, ಕಾಫಿ ಕೊಡ್ತೀವಿ, ಊಟ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಖರ್ಚಿಗೂ ಕೊಡ್ತೀವಿ. ಲಾಸ್ಟ್ಗೆ ಅವರು ಬರ್ತಾ ಸ್ವಾಮಿ, ಬುದ್ಧಿ, ಅಕ್ಕ, ಆಂಟಿ, ಅಮ್ಮ ಅಂತ ಇದ್ದವರು ಲಾಸ್ಟಿಗೆ ಹೋಗಲೇ ಲಾಸ್ಟಿಗೆ ಅವರು ಇಲ್ಲಿಗೆ ಹಾಕ್ಬಿಡ್ತಾರೆ, ಕುತ್ತಿಗೆಗೆ ಹಾಕ್ಬಿಡ್ತಾರೆ. ಅಂದರೆ ಇದು ಅತಿ ಆಯಿತು. ನಾವೇ ತಪ್ಪು ಮಾಡ್ಕೊಂಡಿವಿ. ಎಲ್ಲಿ ತಪ್ಪು ಮಾಡ್ಕೊಂಡಿವಿ? ಅತಿಯಾಗಿ ಅವರನ್ನು ನಾವು ಪ್ರೀತಿಸಿದ್ದು, ಅತಿಯಾಗಿ ಹಚ್ಕೊಂಡಿದ್ದು ಅಲ್ವಾ? ಅದೇ ಔಷಧಿಗಳು ಅಷ್ಟೇ. ಯಾವುದೇ ಔಷಧಿ ಆಗಲಿ ಅತಿಯಾಗಿ ನಾವು ಹಚ್ಕೊಂಡ್ರೆ, ಯಥೇಚ್ಛವಾಗಿ ಅದನ್ನು ಬಳಸಿದ್ರೆ ವಿಷ ಆಗ್ಬೋದು, ಓವರ್ ಡೋಸೇಜ್ ಅಂತೀವಿ. ಅದೇ ರೀತಿ ಯಾವುದೇ ಒಂದು ತಪಸ್ಸಾಧನೆ, ಯೋಗ ಸಾಧನೆ, ಮಂತ್ರಸಿದ್ಧಿ, ಜಪ, ತಪ ಯಾವುದೇ ಆಗಲಿ ಅತಿಯಾದರೆ ಅದು ಕೂಡ ನಮ್ಮ ಕುತ್ತಿಗೆಗೆ ಬರುತ್ತೆ. ಸಾವನ್ನು ತಂದುಕೊಡುತ್ತೆ, ಆರೋಗ್ಯವನ್ನು ಕೆಡಿಸುತ್ತೆ. ಅದು ಯಾವುದೇ ಆಗಲಿ, ಯಾವುದೇ ವಿಚಾರ, ಯಾವುದೇ ಕೆಲಸ ಆಗಲಿ ಅತಿ ಆಗಬಾರ್ದು. ಹಾಗೆ ತುಂಬ ಸೋಂಬೇರಿತನೂ ಆಗಬಾರ್ದು, ತುಂಬ ಬೇಜವಾಬ್ದಾರಿನೂ ಆಗಬಾರ್ದು. ನಾವೇನು ಮಾಡಿದ್ರು ಒಂದು ವ್ಯವಸ್ಥೆ, ಒಂದು ಕ್ರಮಸಿದ್ಧಾಂತ ಕ್ರಮಬದ್ಧದಲ್ಲೇ ಹೋಗಬೇಕು. ಆಗ ಅದು ಖಂಡಿತ ಒಳ್ಳೆ ಫಲಕಾರಿಯಾಗುತ್ತೆ. ಉದಾಹರಣೆಗೆ, ನೀವು ಯಾರನ್ನೋ ಪ್ರೀತಿಸ್ತೀರ, ಮದುವೆ ಮಾಡ್ಕೊಳ್ಳೋಕ್ಕೆ ಹುಡುಗಿನಿರ್ಬೋದು, ಹುಡುಗಿ ಹುಡುಗನಿರ್ಬೋದು, ಅಣ್ಣ ತಂಗಿನಿರ್ಬೋದು, ತಂಗಿ ಅಣ್ಣನಿರ್ಬೋದು, ಅಪ್ಪ ಮಕ್ಕಳನ್ನಿರ್ಬೋದು, ಮಕ್ಕಳು ಅಪ್ಪ ಅಮ್ಮನಿರ್ಬೋದು, ಅಪ್ಪ ಅಮ್ಮ ಗಂಡ ಹೆಂಡತಿ ಒಬ್ರಿಗೊಬ್ರು ಪ್ರೀತಿಸ್ಬೋದು.
ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅತ್ತಿಗೆ ಹೀಗೆ ಅವ್ರ ಮಕ್ಕಳು ಇವ್ರ ಮಕ್ಕಳು ಅವರು ಇವರೆಲ್ಲ ನೀವು ಯಾರನ್ನ ಪ್ರೀತಿಸಿ ಅದಕ್ಕೊಂದು ಲಿಮಿಟ್ ಇರುತ್ತೆ, ಒಂದು ಆವ್ರೇಜ್, ಒಂದು ಬ್ಯಾಲೆನ್ಸ್ ಇರುತ್ತೆ. ಆ ಬ್ಯಾಲೆನ್ಸ್ ಮೀರಿ ಹೋಗಬಾರ್ದು. ಅದು ಹೋದಾಗ ಅವರಲ್ಲಿರೋ ಪ್ರಾಣಶಕ್ತಿ ಕುಂಡಲಿನಿ ಮೂಲಾಧಾರ ಚಕ್ರದಿಂದ, ಸ್ವಾಧಿಷ್ಠಾನ ಚಕ್ರದಿಂದ, ಮಣಿಪೂರಕ ಚಕ್ರದಿಂದ, ಅನಾಹತ ಚಕ್ರದಿಂದ, ವಿಶುದ್ಧ ಚಕ್ರದಿಂದ ಅನಾಹತ ಚಕ್ರವರೆಗೂ ಬರುತ್ತೆ. 6 ಚಕ್ರಗಳನ್ನು ಮೀರಿ ಅದು ಹೊರಟೋಗುತ್ತೆ. ಆ ಶಕ್ತಿ ನಮ್ಮಲ್ಲಿರುವ ಪ್ರಾಣಶಕ್ತಿ ಎನರ್ಜಿ ವೇಸ್ಟ್ ಆಗುತ್ತೆ. ಆಗ ನಾವು ಆ ಶಕ್ತಿಯನ್ನು ಕಳ್ಕೊಳ್ತೀವಿ. ಯಾವ ರೀತಿ? ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಪಾರಮಾರ್ಥಿಕವಾಗಿ ಶಕ್ತಿನ ಕಳ್ಕೊಳ್ತೀವಿ. ಆಗ ಬೇರೆಯವರಿಗೆ ಹೊರಟೋಗಿರುತ್ತೆ ನಮ್ಮ ಶಕ್ತಿ. ನೆನಪಿಟ್ಕೊಳ್ಳಿ, ನಿಮ್ಮಲ್ಲಿರೋ ಪ್ರೀತಿ ಪ್ರೇಮ ಬೇರೆಯವ್ರಿಗೆ ಹೊರಟೋಗಿರುತ್ತೆ. ಅವರು ಅದನ್ನು ರಿಸೀವ್ ಮಾಡ್ಕೊಬಿಡ್ತಾರೆ. ನಮ್ಮಲ್ಲಿರೋ ಎನರ್ಜಿಯಲ್ಲಿ ಹಾಳು ಮಾಡ್ಕೊಬಿಡ್ತೀವಿ. ಅವ್ರು ರಿಸೀವ್ ಮಾಡ್ಕೊಳ್ತಾರೋ ಬಿಡ್ತಾರೋ ಅದು ಕತೆ. ಅವ್ರು ರಿಸೀವ್ ಮಾಡ್ಕೊಂಡ್ರೂ ನಮ್ಮಲ್ಲಿರೋ ಎನರ್ಜಿ ಹೊರಟೋಗಿರುತ್ತೆ. ಅವ್ರು ರಿಸೀವ್ ಮಾಡ್ಕೊಳ್ದೇ ಇದ್ರೂ ನಮ್ಮಲ್ಲಿರೋ ಎನರ್ಜಿ ಹೊರಟೋಗಿರುತ್ತೆ. ಆಗ ನಾವು ಬೆತ್ತಲೆ ಆಗೋಗಿರ್ತೀವಿ. ಬೆತ್ತಲೆ ಅಂದರೆ ಗೊತ್ತಲ್ಲ, ಏನೂ ಇಲ್ಲ, ಹಂಗಾಗಿರ್ತೀವಿ. ಆವಾಗ ನಾವು ಶಕ್ತಿ ಕಳ್ಕೊಳ್ತೀವಿ. ಆವಾಗ ಅವರು ದೊಡ್ಡ ಪುಡಿಂಗ ಥರ, ದೊಡ್ಡ ಇವರ ಸಿಂಹಾಸನ ಥರ ಆಕಾಶದ ಹತ್ರಕ್ಕೆ ಅವರು ಬೆಳೆದುಬಿಟ್ಟಿರ್ತಾರೆ. ನಮ್ಮನ್ನು ತುಳಿದಾಕ್ತಾರೆ. ನಾವು ಸಹಾಯ ಮಾಡಿದ್ವಿ, ಅವ್ರು ನಮ್ಗೆ ಅನ್ಯಾಯ ಮಾಡಿದ್ರು. ನಾವು ಸಹಾಯ ಮಾಡಿದ್ರಿ, ಅವ್ರು ನಮ್ಮ ಟೋಪಿ ಹಾಕಿದ್ರು. ನಾವು ಸಹಾಯ ಮಾಡಿದ್ರಿ, ನಮ್ಮನ್ನು ಪಾತಾಳ ತುಳಿದ್ರು. ಈ ರೀತಿ ನಾವು ಹೇಳ್ಕೊಂಡು ತಿರುಗಬೇಕಾಗುತ್ತೆ. ಈ ಪರಿಸ್ಥಿತಿ ನಾವೇ ಮಾಡ್ಕೊಂಡಿರ್ತೀವಿ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಯಾವಾಗಲೂ ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು, ಯಾರನ್ನು ಅತಿಯಾಗಿ ನಾವು ಹಚ್ಕೋಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ? ಹಾಗೆ ಯಂತ್ರ, ತಂತ್ರ, ಮಂತ್ರ, ಯಾವುದೇ ವಿದ್ಯೆಯನ್ನು, ಯಾವುದೇ ವಿದ್ಯಾಭ್ಯಾಸವನ್ನು, ಯಾವುದೇ ಕೆಲಸ ಕಾರ್ಯನ ಒಂದು ಲಿಮಿಟ್, ಒಂದು ದಿನಕ್ಕೆ ಇಷ್ಟು ಅಂತಿರುತ್ತೆ ನೋಡ್ರಿ. ದಿನಕ್ಕೆ 7 ಗಂಟೆಯಿಂದ 9 ಗಂಟೆ ನಿದ್ದೆ ಮಾಡಿ. ದಿನಕ್ಕೆ 7ರಿಂದ 9 ಗಂಟೆಯಷ್ಟು ಕಾಲಮಾನ ನಾವು ನಿದ್ರೆ ಮಾಡಬೇಕು. ನೀವು 10 ಗಂಟೆಗೆ ಮಲ್ಕೊತಿರೋ, ರಾತ್ರಿ 8 ಗಂಟೆಗೆ ಮಲ್ಕೊತಿರೋ, ರಾತ್ರಿ 12 ಗಂಟೆಗೆ ಮಲ್ಕೊತಿರೋ ನನಗೆ ಗೊತ್ತಿಲ್ಲ. ನೀವು ಮಲ್ಕೊಂಡ್ಮೇಲೆ ಕನಿಷ್ಠ 9 ಗಂಟೆ ಮಲಗಿರಬೇಕು ಆರಾಮ್ಸೆ. ಅದರಲ್ಲಿ 2 ಅವರು ಕನಸುಗಳು, ಡಿಸ್ಟರ್ಬೇಷನು, 2 ಅವರ್ ವೇಸ್ಟ್ ಆದರೂ ಇನ್ನೂ 7 ಅವರ್ ನಿದ್ದೆ ಮಾಡಿರ್ತೀರ. ಅದು ಆರೋಗ್ಯಕ್ಕೆ ಮೊದಲನೇದು ಒಳ್ಳೆಯದು. 2ನೇದು ಜಪ ತಪ. ಒಂದು ದಿನಕ್ಕೆ ಕನಿಷ್ಠ 5 ಸಾರಿ ಜಪ ಮಾಡಬೇಕು. 1 ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. ಕದಲ್ದೆ ಒಳ್ಳೆ ಗರುಡಗಂಬ ಥರ ಕಣ್ಮುಚ್ಚಿ ಕೂತ್ಕೋಬೇಕು. ದೇವಸ್ಥಾನಗಳ ಮುಂದೆ ದೀಪಸ್ತಂಭ, ಗರುಡಗಂಬ ಅಂತೀವಿ, ಆ ಥರ ಇರಬೇಕು ನೀವು. ಯಾವುದಾದ ಅಪಾರ್ಟ್ಮೆಂಟ್ಗಳಲ್ಲಿ ಪಿಲ್ಲರ್ ಇರುತ್ತೆ, ಕೆಳಗೆ ಗಾಡಿಗಳೆಲ್ಲ ಬಿಡ್ತಾರೆ, ಅಲ್ಲಿ ಪಾರ್ಕಿಂಗ್, ಅಲ್ಲಿ ಪಿಲ್ಲರ್ಗಳಿರ್ತವೆ. ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ನ ಹೊತ್ಕೊಂಡಿರ್ತವೆ. ಆ ಥರ ನಾವು ಇರಬೇಕು. ಯಾವುದಾದ್ರು ದೇವಸ್ಥಾನಗಳಲ್ಲಿ ಒಳ್ಳೊಳ್ಳೆ ಕಂಬಗಳಿರ್ತವೆ, ಆ ಥರ ಕೂತ್ಕೋಬೇಕು ಸ್ಟ್ರೈಟಾಗಿ. ಇರುವೆ ಬರಲಿ, ಸೊಳ್ಳೆ ಬರಲಿ, ಏನೇ ಬರಲಿ, ಯಾರೇ ಬರಲಿ, ಯಾವುದೇ ಬರಲಿ, ಏನೇ ಬರಲಿ, ಡಿಸ್ಟರ್ಬ್ ಆದರೂ ಕೂಡ ನಾವು ಕದಲಬಾರ್ದು. ಆ ರೀತಿ ದಿನಕ್ಕೆ 5 ಸಾರಿ ಕೂತ್ಕೋಬೇಕು. ನಿಮಗೆ ಯಾವ ಮಂತ್ರ ಇಷ್ಟ ಆಗುತ್ತೆ, ಯಾವ ದೇವ್ರದ್ದು ಗುರುವುದು ಇಷ್ಟ ಆಗುತ್ತೆ ಅದನ್ನೇ ಪಠನೆ ಮಾಡಿ, ಜಪ ಮಾಡಿ. 10 ನಿಮಿಷ ಕದಲಬಾರ್ದು. ಬೆಳಗ್ಗೆ ನೀವು ಎಷ್ಟೊತ್ತಾದರೂ ಹೇಳಿ, ಆದರೆ ಹಾಸಿಗೆಯಿಂದ ಎದ್ದಾಗಲೇ ಪ್ರಾರ್ಥನೆ ಮಾಡ್ಕೋಬೇಕು. ಕೈಗಳು ನೋಡ್ಕೊಂಡು, ಕರಾಗ್ರೇ ವಸತಿ ಮಹಾಲಕ್ಷ್ಮಿ, ಕರಮಧ್ಯೆ ವಿದ್ಯಾ ಮಹಾ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರೈ ನಮ. ಈ ಪ್ರಾರ್ಥನೆ ಹೇಳ್ಕೋಬೇಕು. ಮೊದಲು ಬೆರಳುಗಳು ಮೇಲೆ ಶಂಖ, ಚಕ್ರ, ಗದಾ ಹಸ್ತ ಇರುತ್ತೆ. ಬೆರಳುಗಳ ಮೇಲೆ ಕೊನೆಯಲ್ಲಿ ಅವು ನೋಡ್ಕೋಬೇಕು. ಅಂದರೆ ಮಹಾಲಕ್ಷ್ಮಿ, ಮಹಾವಿಷ್ಣು, ಅನಂತ ಪದ್ಮಾವತಿ ಅಂತ. ಆಮೇಲೆ ಮಧ್ಯದಲ್ಲೇ ರೇಖೆಗಳಿರುತ್ತೆ, ಸರಸ್ವತಿ. ಕೆಳಗಡೆ ರೇಖೆಗಳಿರುತ್ತೆ, ಶಕ್ತಿ ಇರುತ್ತೆ. ನಮಗೆ ಮಣಿಕಟ್ಟು ಅಂತೀವಿ, ಇಲ್ಲಿ ನಾಡಿ ಇರುತ್ತೆ. ಇಲ್ಲಿ ನಾಡಿ, ಈ ನಾಡಿ ಇರುತ್ತೆ. ಇಲ್ಲೇನಾದರೂ ಚಾಕುನಲ್ಲಿ ಕಟ್ ಮಾಡಿದ್ರೆ ಅವ್ರು ಸತ್ತೋಗ್ತಾರೆ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಡೋರೆಲ್ಲ ಕಟ್ ಮಾಡ್ಕೊಳ್ತಾರೆ. ಹಾಗಂತ ಯಾರೂ ಮಾಡ್ಕೊಬೇಡಿ, ಓಕೆನಾ? ತಪ್ಪು, ಅಪರಾಧ, ಓಕೆನಾ? ಅದು ಪಾರ್ವತಿ ಶಕ್ತಿ. ಇದನ್ನು ಫಸ್ಟ್ ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೋಬೇಕು. ನಾವು ನಮ್ಮ ಪಾಪಕರ್ಮಗಳಿಂದ ಮುಕ್ತರಾಗ್ತೀರಿ. ನಮ್ಮ ಜ್ಞಾನ ಹೆಚ್ಚಾಗಿ ಬರುತ್ತೆ. ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಡೈಲಿ ಲಕ್ಷ್ಮಿನ, ಅಷ್ಟಲಕ್ಷ್ಮಿನ, ಅನಂತ ಪದ್ಮಾವತಿನ, ಅಂತ ಪದ್ಮನಾಭನ ಪ್ರಾರ್ಥನೆ ಮಾಡ್ತೀವಿ ನೋಡಿಕೊಂಡು. ಅದಕ್ಕೆ ನಾವು ಇಟ್ಟ ಕೈ ಯಾವತ್ತೂ ಕೆಟ್ಟದಾಗಲ್ಲ. ಎಲ್ಲಿಟ್ಟರೂ ನಾವು ಯಾವುದೇ ಬಿಸ್ನೆಸ್ಸು, ಯಾವುದೇ ವ್ಯಾಪಾರ, ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರೂ ಅದು ಬಂಗಾರ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಅನಂತರ ಹಾಸಿಗೆಯಿಂದ ಕೆಳಗಡೆ ಕಾಲಿಡುವಾಗ ಸಮುದ್ರ ವಸನೆ ದೇವಿ ಪರ್ವತ ಸ್ತನಮಂಡಲೆ ಶ್ರೀ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ಮೆ ಅಂದರೆ ಭೂದೇವಿಗೆ ಪ್ರಾರ್ಥನೆ ಸಲ್ಲಿಸ್ಕೋಬೇಕು. ಅನಂತರ ಭೂಮಿ ಮೇಲೆ ನಡ್ಕೊಂಡು ಬಂದು ದೇವ್ರ ಮನೆ ಹತ್ರ ನಮಸ್ಕಾರ ಮಾಡಬೇಕು. ಶ್ರೀ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಪಂಚತತ್ವ ತಾರತಮ್ಯ ವೇದ ಜಗತ್ ಸತ್ಯ ಹರಿ ಓಂ ಹರಿ ಓಂ ಹರಿ ಓಂ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ದೇವ್ರ ಮನೆಯಿಂದ ಆಚೆ ಹೋದ್ಮೇಲೆ ಸೂರ್ಯ ಭಗವಾನ್ಗೆ ನಮಸ್ಕಾರ ಮಾಡ್ತಾ 3 ಸುತ್ತು ಹಾಕೋಬೇಕು. ನಮಗೆ ನಾವು 3 ಸುತ್ತು ಹಾಕೋಬೇಕು.
ಸಪ್ತಾಶ್ವರಥಮಾರೂಢಂ ಪ್ರಚಣಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ರೀತಿ ಹೇಳಿ ಆಮೇಲೆ ಪ್ರಕೃತಿ ದೇವರಿಗೆ ವಂದಿಸ್ಬೇಕು. ಆನಂತರ ಮನೆ ಒಳಗೆ ಬಂದು ನೀವು ಪೇಸ್ಟ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಅದೆಲ್ಲ ಆದಮೇಲೆ ದೇವ್ರ ಮನೆ ಹತ್ರ ಕೂತ್ಕೋಬೇಕು. ಒಂದು ಊದ್ಕಡ್ಡಿ 2 ಊದ್ಕಡ್ಡಿ ಹಚ್ಚಬೇಕು. ಒಳ್ಳೆ ಸೆಂಟ್ ಇರಬೇಕು. ಸೆಂಟ್ ಮಾತ್ರ ಸಖತ್ತಾಗಿರ್ಬೇಕು. ಸೆಂಟ್ ಇರಬೇಕು, ಹೊಗೆ ಕಮ್ಮಿ ಇರಬೇಕು, ಸೆಂಟ್ ಜಾಸ್ತಿ ಇರಬೇಕು. ಆ ಥರ ಊದ್ಕಡ್ಡಿ ಹಚ್ಚಿ, ಒಂದು ಹಚ್ಚಿದ್ರೂ ಪರವಾಗಿಲ್ಲ. ಆಮೇಲೆ ವಿಭೂತಿ ಹಚ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಚ್ಕೊಳ್ಳಿ ಉದ್ದುದ್ದ. ಆಮೇಲೆ ಕೇಸರಿನ ಇಲ್ಲ ಕುಂಕುಮನ ಹಚ್ಕೊಳ್ಳಿ. ಡೈಲಿ ಈ ಒಂದು ಪ್ರೋಸೆಸ್ ನಡಿಬೇಕು. ಆಮೇಲೆ 10 ನಿಮಿಷ ಕೂತ್ಕೊಳ್ಳಿ. ಏನು ಜಪ ಗುರುಗಳು ಮಂತ್ರ ಕೊಟ್ಟಿರ್ತಾರೆ, ನಿಮ್ಮ ಬೀಜಾಕ್ಷರ ಮಂತ್ರ ಅಥವಾ ನೀವೇ ಯಾವುದೋ ಒಂದು ಮಂತ್ರ ಇಟ್ಕೊಂಡಿರ್ತೀರ, ಅದನ್ನು 10 ನಿಮಿಷ ಹೇಳ್ಕೊಂಡ್ರೆ 250 ಸಾರಿ ಆಗುತ್ತೆ. ಏನಾದರೂ ಬರ್ತಿಕ್ಕೊಳ್ಳಿ ಅದರಲ್ಲಿ, ಅದು ನೋಡ್ಕೊಂಡು ಹೇಳ್ಕೊಳ್ಳಿ. ಆಮೇಲೆ ಬಾಯಾಟಾದ್ಮೇಲೆ ನಿಮಗೆ ಅದು ಗೊತ್ತಾಗುತ್ತೆ, ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಳಿ. ದಿನಕ್ಕೆ 5 ಸಾರಿ ಕೂತ್ಕೋಬೇಕು. ಬೆಳಗ್ಗೆ ಒಂದು ಸಾರಿ, ಆಮೇಲೆ 11 ಗಂಟೆ 12 ಗಂಟೆಗೆ ಒಂದು ಸಾರಿ, ಮಧ್ಯಾಹ್ನ 3 ಗಂಟೆ 3:30 ಒಂದು ಸಾರಿ, ಮತ್ತು 5:30 6 ಗಂಟೆಗೆ ಒಂದು ಸಾರಿ, ರಾತ್ರಿ ಒಂದು 8:00 ಒಂದು ಸಾರಿ, ಮಲ್ಕೊಳ್ಳೋವಾಗ ಒಂದು ಸಾರಿ. ಸಾಧ್ಯವಾದರೆ ಆ ರಾತ್ರಿ ಎಚ್ಚರಿಕೆ ಆದಾಗೆಲ್ಲ ಮಾಡಿ. ನೀವು ಹೆಚ್ಚು ಮಾಡಿದಷ್ಟು ಹೆಚ್ಚು ತಪಶಕ್ತಿ ಲಭಿಸುತ್ತೆ. ಆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಇದು ಯಾವುದೇ ಜಪಮಾಲೆ ಆಗಲಿ, ಯಾವುದೇ ಕರಂಗುಲಿ ಮಾಲೆ ಆಗಲಿ, ಯಾವುದೇ ಬ್ರೇಸ್ಲೈಟ್ ಆಗಲಿ, ಅಥವಾ ಇನ್ಯಾವುದೇ ಮುತ್ತುಗಳಾಗಲಿ, ರತ್ನಗಳಾಗಲಿ, ಕಲರ್ ಮಣಿಗಳು ಇರ್ತಾವಲ್ಲ, ಯಾವುದಾದ್ರೂ ಸರಿ, ಏನು ಮಾಡಬೇಕಾದ್ರೂ ನಿಮ್ಮದೊಂದು ಶಿಸ್ತಿರುತ್ತೆ. ಆದರೆ ಇಲ್ಲಿ ತಿನ್ನುವ ಪದಾರ್ಥಗಳು ಏನಪ್ಪ ಅಂದರೆ ಸಸ್ಯಾಹಾರಿ ಆಗಿರಬೇಕು, ಶುದ್ಧ ಸಸ್ಯಾಹಾರಿ ಆಗಿರಬೇಕು. ಯಾವುದೇ ದುಶ್ಚಟಗಳಿರಬಾರ್ದು. ಮಂತ್ರ ಸಾಧನೆ ಮಾಡೋರು, ಸಿದ್ಧಿ ಮಾಡ್ಕೊಳ್ಳೋರು. ಆದರೆ ಪ್ರಶಸ್ತವಾದ ವಾತಾವರಣ ಅಂದರೆ ಭಾನುವಾರ ಬಹಳ ಮುಖ್ಯವಾದ ದಿನ ಮಂತ್ರಸಿದ್ಧಿಗೆ, ಮಂಗಳವಾರ ಮಂತ್ರಸಿದ್ಧಿಗೆ, ಆಮೇಲೆ ಶುಕ್ರವಾರ ಮಂತ್ರಸಿದ್ಧಿಗೆ. ಈ 3 ದಿನಗಳು ಭಾಳ ಚೆನ್ನಾಗಿರುತ್ತೆ. ಅದು ಬಿಟ್ಟು ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಕಾಲಗಳು, ಹುಣ್ಣಿಮೆ, ಇವುಗಳಲ್ಲಿ ಒಳ್ಳೆ ಸಿದ್ಧ. ಆಮೇಲೆ ಗುರುಪುಷ್ಯ ಯೋಗ ಇತ್ಯಾದಿ ಕೆಲವೊಂದು ಪುಷ್ಯ ನಕ್ಷತ್ರಗಳು, ಸ್ವಾತಿ ನಕ್ಷತ್ರಗಳು ಇತ್ಯಾದಿಗಳಲ್ಲಿ. ಹಾಗೆ ಮಾಸಗಳಂದರೆ ಕಾರ್ತಿಕ ಮಾಸ, ಆಮೇಲೆ ಮಾಘ ಮಾಸ ಇತ್ಯಾದಿ, ಶ್ರಾವಣ ಮಾಸ, ಆಮೇಲೆ ಈ ರೀತಿ ಬೇರೆ ಬೇರೆ ಮಾಸಗಳಿರುತ್ತೆ. ಅವುಗಳಲ್ಲಿ ನೀವು ಮಾಡ್ಕೋಬೋದು. ಓಕೆನಾ? ಹಾಗೆ ಪ್ರಶಾಂತವಾದ ಒಂದು ವಾತಾವರಣ ಆಯ್ಕೆ ಮಾಡ್ಕೊಳ್ಳಿ. ಯಾವುದೋ ತೋಟದ ಮನೆಗಳು ನೋಡಿ. ನಾನಿರೋದು ತೋಟದ ಮನೆಯೇ. ಈಗಾಗಲೇ ನಾನು ನಿಮಗೆ ಈ ತೋಟದ ಮನೆ ಬಗ್ಗೆ ಎಲ್ಲ ತಿಳಿಸಿದ್ದೀನಿ. ಹಾಗೆ ಆದಷ್ಟು ಏಕಾಂತ ಇರಬೇಕು. ಯಾವುದೇ ಡಿಸ್ಟರ್ಬೇಷನ್ ಸೌಂಡುಗಳು ನಿಮ್ಗೆ ಇರಬಾರ್ದು. ನಿಮ್ಮ ಮನೆಯಲ್ಲಾದರೂ ಪರವಾಗಿಲ್ಲ, ಸಿಟಿನಲ್ಲಾದರೂ ಪರವಾಗಿಲ್ಲ, ಫ್ಯಾಕ್ಟ್ರಿಲಾದರೂ ಪರವಾಗಿಲ್ಲ, ಆಫೀಸಲ್ಲಾದರೂ ಪರವಾಗಿಲ್ಲ, ಆದಷ್ಟು ಸೌಂಡುಗಳಿಲ್ಲದೆ ನೋಡ್ಕೊಳ್ಳಿ. ಪ್ರಶಾಂತವಾದ ವಾತಾವರಣದಲ್ಲಿ ಕೂತ್ಕೊಳ್ಳಿ. ಆದಷ್ಟು ಕತ್ತಲಲ್ಲಿ ಕೂತ್ಕೊಳ್ಳಿ. ಬೆಳಕು ಇರಬಾರ್ದು, ನೆನಪಿಟ್ಕೊಳ್ಳಿ. ಹೆಚ್ಚಾಗಿ ಬೆಳಕಿರಬಾರ್ದು. ದೇವ್ರ ದೀಪ ಹಚ್ಚಿ, ಚಿಕ್ಕದಾಗಿ ದೇವ್ರ ದೀಪ ಹಚ್ಚಿ, ಎಣ್ಣೆ ಹಾಕಿ, ಮೇಣದ ಬತ್ತಿ, ಆಮೇಲೆ ಕರೆಂಟ್ದು ಈ ದೀಪಗಳಿಗಲ್ಲ. ಇದ್ದರೂ ಓನ್ಲಿ 0 ವೇಟ್ ಹಾಕ್ಕೊಂಡು ಧ್ಯಾನ ತಪಸ್ಸು ಮಾಡಿ. ಈಗ ನೀವು ಮುಂದುವರಿಸಿ. ಆದಷ್ಟು ಗುರುಗಳಿಗೆ ದಕ್ಷಿಣ ಹಾಕಿ. ನಮ್ಗೆ ಯಾರೋ ಗುರುಗಳು ಸಿಕ್ಕಲಿಲ್ಲ, ಅಕ್ಕಪಕ್ಕ ಯಾರೋ ಒಳ್ಳೆಯವರಿಲ್ಲ ಅಂತ ಯೋಚನೆ ಮಾಡಬೇಡಿ. ಸಾಕಷ್ಟು ಗುರುಗಳು ದೂರ ಇರ್ತಾರೆ. ನೀವು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಇದೆಲ್ಲ ಮಾಡ್ಬೋದು. ಗೊತ್ತಾಯ್ತಲ್ಲ? ಕೆಲವು ಯಾರೋ ಅವಿವೇಕಿಗಳು ಹೇಳಿದರು, ನೀವು ಈ ರೀತಿ ಹೇಳ್ತೀರಾ, ಇಂಡೈರೆಕ್ಟಾಗಿ ಹೇಳ್ತೀರಾ, ಯಾಕೆ ನೀವು ಡೈರೆಕ್ಟಾಗಿ ಕೇಳಿ, ಹಂಗಲ್ಲ ಹೇಳ್ತಾರೆ. ಅವರ ಅವಿವೇಕಿಗಳು, ಗುರುಭಕ್ತಿ ಇಲ್ದವರು. ಅವ್ರ ಕತೆ ನಮ್ಗೆ ಬೇಡ. ಅವ್ರು ಯಾವಾಗಲೂ ಅಷ್ಟೇ, ತಿಪ್ಪೆನೆಲ್ಲ ವಾಸ ಮಾಡ್ತಾರೆ, ತಿಪ್ಪೆನೆಲ್ಲ ಹುಟ್ತಾರೆ, ತಿಪ್ಪೆನೆಲ್ಲ ಬದುಕ್ತಾರೆ, ತಿಪ್ಪೆನೆಲ್ಲ ಸಾಯ್ತಾರೆ. ಅವಿವೇಕಿಗಳು, ಅಜ್ಞಾನಿಗಳು, ಅವ್ರ ಸಹವಾಸ ಬೇಡ. ಓಕೆ? ಒಳ್ಳೆಯವರಾದ ನಿಮಗೆ ನಾನು ಹೇಳ್ತಾ ಇರೋದು, ನೀವು ಯಾವಾಗ ಒಳ್ಳೆಯವರಾಗಿರ್ತೀರ, ಒಳ್ಳೆ ಕೆಲಸಗಳು ಮಾಡ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾವಾಗ ಒಳ್ಳೆ ಕೆಲಸಗಳು ಮಾಡಿ, ಆ ಪುಣ್ಯದ ಫಲ ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮನ್ನು ಉದ್ಧರಿಸುತ್ತೆ. ಇಷ್ಟು ಹೇಳ್ತಾ ನಾನು ಈ ಒಂದು ಎಪಿಸೋಡ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಎಲ್ಲರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ, ನನ್ನ ನಂಬರ್ ಇರುತ್ತೆ. ಹಾಗೆ ಇಲ್ಲಿ ದೀಕ್ಷಾ ಕಾರ್ಯಕ್ರಮ ಇರುತ್ತೆ. ಏನು ಕರಂಗುಲಿ ಮಾಲೆದು, ಹಾಗೆ ಜಪಮಾಲೆ ರುದ್ರಾಕ್ಷಿ ದೀಕ್ಷೆ, ಕರಂಗುಲಿ ಮಾಲೆ ದೀಕ್ಷೆ ಇರುತ್ತೆ. ಹಾಗೆ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ, ಪ್ರಶ್ನೆಶಾಸ್ತ್ರ, ತಾಂಡೂಲ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಇದೆಲ್ಲ ಇಲ್ಲಿರುತ್ತೆ. ಯಂತ್ರ, ತಂತ್ರ, ಮಂತ್ರ ವಿದ್ಯೆಗಳು ಅವುಗಳು ಬರೀತಕ್ಕಂಥದ್ದು ಹೇಗೆ ಅಂತ ಇಲ್ಲಿ ಗುರುಗಳಿದ್ದಾರೆ. ಇದು ಓಂ ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲ. ಈ ಗುರುಕುಲದಲ್ಲಿ ಸಾಕಷ್ಟು ಗುರುಗಳಿದ್ದಾರೆ. ಹೆಣ್ಮಕ್ಳಿಗೂ ಕಲಿಸ್ಲಿಕ್ಕೆ ಹೆಣ್ಮಕ್ಳು ಗುರುಗಳಿದ್ದಾರೆ, ಲೇಡೀಸ್ ಮೇಡಮ್ಗಳಿದ್ದಾರೆ, ಹಾಗೆ ಜೆಂಟ್ಸು ಇದ್ದಾರೆ ಗುರುಗಳು. ಹಾಗೆ ನಾನು ಕೂಡ ಇರ್ತೀನಿ. ಇಲ್ಲಿ ಸೇರಿಕೊಳ್ಳಿ, ಕಲೀರಿ. ಹಾಗೆ ನೀವು ಸಾಧನೆ ಮಾಡಿ. ನೀವು ಮೊದಲು ಸಾಧನೆ ಮಾಡಿ ಯಶಸ್ಸನ್ನು ಕಂಡ್ರೆ ಆರೋಗ್ಯ ಲಭಿಸುತ್ತೆ. ಮೊದಲನೇದಾಗಿ ಆರೋಗ್ಯಕ್ಕಾಗಿ ಹೋರಾಟ ಮಾಡಿ.
ಎರಡನೇದಾಗಿ ಮನಃಶಾಂತಿಗೋಸ್ಕರ ಹೋರಾಟ ಮಾಡಿ. ಮೂರನೇದು ಜಗತ್ತಿನ ಕಲ್ಯಾಣ ಆಗಬೇಕು, ಧರ್ಮ ಉದ್ಧಾರ ಆಗಬೇಕು, ಧರ್ಮನ ಎತ್ತಿ ಹಿಡಿಬೇಕು, ನಿಲ್ಲಿಸಬೇಕು. ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಸಂಸ್ಕಾರ ಧರ್ಮವನ್ನು ಎತ್ತಿ ನಿಲ್ಲಿಸಬೇಕು, ಅದನ್ನು ಬೆಳೆಸಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಕೇಳ್ಕೊಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ ಮುಂದಿನ ಭಾಗ ನೋಡಿ. ಈ ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಇದೊಂದು ಧರ್ಮ ಸೇವೆ ಆಗುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಗುರುಗಳ ಬಗ್ಗೆ ದೇವ್ರ ಬಗ್ಗೆ ಗೊತ್ತಿರಲ್ಲ, ಆಧ್ಯಾತ್ಮದ ಬಗ್ಗೆ. ಅವರೆಲ್ಲ ಒಳ್ಳೆಯದಾಗುತ್ತೆ. ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವತೆಗಳಿದ್ದಾರೆ. ಆದಿಶಕ್ತಿ ಪರಾಶಕ್ತಿಯಿಂದ, ತ್ರಿಮೂರ್ತಿ ತ್ರಿಮೂರ್ತಾಯರಿಂದ, 33 ಕೋಟಿ ಸಚೀಂದ್ರಾದಿ ದೇವತೆಗಳಿಂದ ಹಾಗೂ ಸಪ್ತರ್ಷಿಗಳು ಮಹರ್ಷಿಗಳಿಂದ, ಮಹಾಮಾತೆಯರಿಂದ, ಶರಣರಿಂದ, ದಾಸರಿಂದ ಸಾಕಷ್ಟು ಮಂದಿ ತಪಸ್ಸುಗಳು ಸುತ್ತರಿದ್ದಾರೆ. ಅವರೆಲ್ಲರೂ ಬರೆದು ಹೋಗಿದ್ದಾರೆ, ಗ್ರಂಥಗಳನ್ನು ಇಟ್ಟು ಹೋಗಿದ್ದಾರೆ. ಅವರ ಆತ್ಮಶಕ್ತಿ ನಮ್ಮ ಸುತ್ತಲೂ ಇರುತ್ತೆ. ಅವರ ಆತ್ಮಗಳು ನಮ್ಮ ಸುತ್ತಲೂ ಸಂಚರಿಸ್ತಾ ಇರ್ತವೆ. ಅವಂತೂ ಒಳ್ಳೆಯ ಶಕ್ತಿಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅವು ಸಹಾಯ ಮಾಡ್ತವೆ. ಖಂಡಿತ ಒಳ್ಳೆಯದಾಗುತ್ತೆ. ಒಂದು ಸೂಪರ್ಮ್ಯಾನ್ ಶಕ್ತಿಮಾನ ಆಗ್ಬೋದು, ಮಹಾಶಕ್ತಿಯಾಗಿ ನೀವು ಬೆಳೀಬೋದು. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಷ್ಟಪಡಬೇಕಷ್ಟೆ. ನಿಷ್ಠೆ, ಶ್ರದ್ಧೆ, ಶ್ರಮ ನಿಮ್ಮ ಹಿಂದೆ ಇದ್ದರೆ ಖಂಡಿತ ನಿಮಗೆ ಫಲ ಸಿಗುತ್ತೆ. ಅದಕ್ಕೆ ಧೈರ್ಯ ಮಾಡಬೇಕು. ಧೈರ್ಯ, ಸಾಹಸ, ಲಕ್ಷ್ಮಿ. ನೀವು ಧೈರ್ಯದಿಂದ ಸಾಹಸ ಮಾಡಿ, ಖಂಡಿತ ಲಕ್ಷ್ಮಿ ಒಲಿತಾಳೆ. ನೀವು ಒಳ್ಳೆಯದಾಗಲಿ. ಎಲ್ಲರಿಗೂ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ಕೊಳ್ಳಿ. ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ನೋಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.